ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಲೇಟ್ ನೈಟಾಗಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕನ್ನು ಕೇದವರು ಬಿಟ್ಟಿರುವಂಥದ್ದು. ಸೊ ಇದರ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ನಿಮ್ಮಲ್ಲಿ ಡೌಟ್ಗಳು ಇರುವಂಥದ್ದು, ಪೇಮೆಂಟ್ ಮಾಡಬೇಕು ಮಾಡಬಾರ್ದು ಅಂಥೇಳಿ. ಮೊದಲಿಗೆ ನನ್ನ ಮಾತುಗಳನ್ನು ಮುಗಿಸಿ ಆಮೇಲೆ ನಿಮ್ಮ ಕಾಮೆಂಟ್ಗಳನ್ನು ನಾವು ಓದಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ನಿಮಗೆ ಸಿಕ್ಕಾಪಟ್ಟೆ ಕಾಮೆಂಟ್ಗಳನ್ನು ನಿಮ್ಮಲ್ಲಿ ಡೌಟ್ಗಳನ್ನು ಶೇರ್ ಮಾಡಿದ್ದೀರಿ. ಮೊದಲನೇದಾಗಿ ಏನಂತಂದರೆ BPT ಮತ್ತು AHS ಈ ವಿದ್ಯಾರ್ಥಿಗಳಿಗೆ ಏನಾದರೂ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟರೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ. ಆಮೇಲೆ ಎರಡನೇ ಪಾಯಿಂಟ್ ಏನಂದರೆ, ಈಗ ನಾವು ಇಂಜಿನಿಯರಿಂಗ್ ಈಗ ಫಸ್ಟ್ ಮಾಡ್ತಾಯಿದ್ದೀವಿ. ಇನ್ ಕೇಸ್ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟರು ಕೂಡ BPT ಅವಾಗ ಆ್ಯಡ್ ಮಾಡ್ಕೊಳ್ಬೋದು, ಅಂದರೆ ಮಾಡ್ಕೊಳ್ಬೋದು. ಓಕೆನಾ. ಇದ್ರ ಜೊತೆಗೆ ಏನಾದರೂ ಬಿಟ್ಟರೆ ಆಮೇಲೆ ₹750 ಪೇ ಮಾಡಬೇಕು ಮಾಡಬಾರ್ದಾ ನಾವು BPT ವಿದ್ಯಾರ್ಥಿಗಳು ಅಂತಂದರೆ, ನೋಡಿ ಇವಾಗ ಲಾಗಿನ್ ಮಾಡಿದರೆ ಆಪ್ಷನ್ ಎಂಟ್ರಿ ಬೇರೆ ಕೋರ್ಸ್ಗಳನ್ನು ಮಾಡಬೇಕು ಅಂತಂದರೆ ನೀವು ₹750 ಪೇ ಮಾಡ್ಬೋದು. ಆ ₹750 ನಿಮಗೆ ಎದಕ್ಕಪ್ಪ ಅಂತಂದರೆ ನಿಮಗೆ ಮುಂದೆ ಕೂಡ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೂಡ ಕೊಡ್ಬೋದು. ಯಾಕಂದರೆ ಆಲ್ರೆಡಿ ಪೇ ಮಾಡಿರ್ತೀರ ನೀವು. ಅದು ಪ್ರೂಫನ್ನು ಇಟ್ಕೊಂಡು ನೀವು 750ನ ನೀವೇನು ಮಾಡ್ಬೋದು, ರಿನ್ಯೂ ಮಾಡಿಕೊಂಡು ಮುಂದೆ ಆ BPT ಬಿಟ್ಟಾಗ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆನಾ. ಅದಕ್ಕೆ ಇನ್ನೂ ಸಂಪೂರ್ಣವಾದಂಥ ಗೈಡ್ಲೈನ್ಸ್ ಬಂದಿಲ್ಲ. ಯಾರು ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇನ್ನೂ ಗೈಡ್ಲೈನ್ಸ್ ಬಿಡಬೇಕು. ಯಾಕಂದರೆ ಇದು ಟ್ರಯಲ್ ಥರನೇ ಬಿಟ್ಟಿದ್ದಾರೆ ಅಷ್ಟೇ ಇದು ನೋಡಲಿಕ್ಕೆ. ಅಂದರೆ ಇನ್ನೂ ಕನ್ಫರ್ಮೇಷನ್ ಸ್ಕೆಡ್ಯೂಲನ್ನು ಬಿಡಬೇಕು, ಟೈಮ್ ಟೇಬಲನ್ನು ಬಿಡಬೇಕು, ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕು, ವೆರಿಫಿಕೇಷನ್ ಸ್ಲಿಪ್ಗಳನ್ನು ಇನ್ನೂ ಬಿಟ್ಟಿಲ್ಲ, ಅದನ್ನೆಲ್ಲ ಬಿಡಬೇಕು. ವಿದ್ಯಾರ್ಥಿಗಳು ಓದಾಡ್ತಾ ಇದ್ದಾರೆ. ಆಮೇಲೆ ಕನ್ಫರ್ಮೇಷನ್ ಬಿಡಬೇಕು, ಏನು ಮಾಡಿದರೆ ಏನಾಗುತ್ತೆ ಅಂತೇಳಿ ಇದನ್ನೆಲ್ಲ ಗೈಡ್ಲೈನ್ಸ್ ಬಿಡಬೇಕಂತಂದರೆ ಸ್ವಲ್ಪ ಇವತ್ತು ಅಥವಾ ನಾಳೆ ತನಕ ಬಿಡ್ಬೋದು. ವೇಟ್ ಮಾಡಿ. ಈಗ ನಾವು ಕಾಮೆಂಟ್ಗಳನ್ನು ಓದ್ತೀವಿ. ಸೊ ನೋಡಿ, ಇಲ್ಲೊಂದು ವಿದ್ಯಾರ್ಥಿ ಕಾಮೆಂಟ್ ಹಾಕಿದ್ದಾರೆ. ಸರ್, ಆಪ್ಷನ್ ಎಂಟ್ರಿ ಲಿಂಕ್ ಓನ್ಲಿ ನಾಟ್ ಓಪನಿಂಗ್ ಸರ್, ಸರ್ವರ್ ಎರರ್ ಅಂತ ಶೋ ಆಗ್ತಾ ಇದೆ. ನೋಡಿ ಟ್ರೈ ಮಾಡಿ, ಹೇಗಂದರೆ ಎಲ್ಲರೂ ಟ್ರೈ ಮಾಡ್ತಾ ಇರೋದ್ರಿಂದ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಹೀಗಾಗಿ ನೀವು ಏನಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಎಂಟ್ರಿ ಸರ್ವರ್ ಬಿಸಿ ಬರ್ತಾ ಇದೆ. ವೇಟ್ ಮಾಡಿ, ಫ್ರೀ ಆಗೋ ತನಕ. ಅಲ್ಲಿ ತನಕ ನೀವು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ್ರಿ. ಯಾಕಂದರೆ ಇದು ಕರ್ನಾಟಕಕ್ಕೆ ಒಂದೇ ಲಿಂಕ್ ಇರೋದರಿಂದ ಇದು ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಸೊ ಫ್ರೆಂಡ್ಸ್, ನಿಮ್ಮ ಕಾಮೆಂಟ್ಗಳನ್ನು ಈಗ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಸೊ ಏನಪ್ಪ ಅಂತಂದರೆ, ಸರ್ ವಿತೌಟ್ ಅಪ್ಡೇಟ್ ವೆರಿಫಿಕೇಷನ್ ಸ್ಲಿಪ್ ಶುಡ್ ವಿ ಗೋ ಫಾರ್ ಆಪ್ಷನ್ ಎಂಟ್ರಿ ಸ್ಟೆಪ್ಸ್, ವಿ ನೀಡ್ ಟು ವೇಟ್. ನೋಡಿರಿ, ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ ಹೊಸದನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಕ್ಲೈಮ್ ನಿಮಗೆ ಆಗಿದೆ ಅಂತ ಕನ್ಫರ್ಮೇಷನ್ ಆಗುತ್ತೆ. ಕ್ಲೈಮ್ ಪ್ರೂಫ್ ಬೇಕಂತಂದರೆ ನಾಳೆ ನೋಡಿರಿ, ನೀವು ಆಪ್ಷನ್ ಎಂಟ್ರಿ ಮಾಡಿಬಿಟ್ರಿ, ಅಲ್ಲಿ ಕನ್ನಡ ಮೀಡಿಯಮ್ದಲ್ಲಿ ಸೀಟ್ ಇತ್ತು, ನಿಮಗೆ ಸಿಗಲಿಲ್ಲ ಅಂತಂದರೆ ನೀವು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಒಂದು ಏನು ಮಾಡೋದು, ಫೈಟ್ ಮಾಡ್ಬೋದು ಲೀಗಲಿಯಾಗಿ. ನಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಕ್ಲೈಮ್ಗಳು ಇದ್ದಾವೆ, ಆದರೆ ಇಲ್ಲಿ ನನಗೆ ಸೀಟ್ ಯಾಕೆ ಕೊಟ್ಟಿಲ್ಲ ಅಂತ ನೀವು ಫೈಟ್ ಮಾಡ್ಬೋದು. ಆದರೆ ನೀವು ವಿತೌಟ್ ನೀವು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ. ಕಂಬೈನ್ ಆಪ್ಷನ್ ಎಂಟ್ರಿ ಅಂತ ಇದ್ದಾರೆ ಅಲ್ಲ ಸರ್. ಈಗ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಇಫ್ ವಿ ಇಂಟ್ರೆಸ್ಟೆಡ್ ಇನ್ ನೀಟ್ ಆ್ಯಂಡ್ CET ಆಲ್ಸೋ. ಎಸ್, ಇದನ್ನು ನೀಟು ಮತ್ತು CET ಕಂಬೈನಾಗೆ ಬಿಡ್ತಾ ಇದ್ದಾರೆ. ಆದರೆ ಸ್ವಲ್ಪ ವೇಟ್ ಮಾಡಬೇಕು, ಯಾಕಂದರೆ ಇನ್ನೂ ಭಾಳಷ್ಟು ಅಪ್ಡೇಟ್ ಆಗೋದು ಬಾಕಿ ಇದೆ. ಯಾವುದಾದ್ರೂ ಆಪ್ಷನ್ ಎಂಟ್ರಿ ಸಕ್ಸಸ್ ಆಯಿತು ನೋಡಿರಿ, ಯಾರು ಕೂಡ ಆಪ್ಷನ್ ಎಂಟ್ರಿ ಸಕ್ಸಸ್ಫುಲ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂತಂದರೆ ಸ್ವಲ್ಪ ಬದಲಾವಣೆಗಳೇ ಆಗ್ಬೋದು. ಇಲ್ಲಿ ಸೇವ್ ಮಾಡಿಟ್ಕೊಳ್ರಿ. ಸೇವ್ ಮಾಡಿದ ಮೇಲೆ ಆಮೇಲೆ ಫೈನಲ್ ಮಾಡ್ಕೊಳ್ರಿ. ಎಲ್ಲವನ್ನೂ ಸೇವನ್ನು ಸಬ್ಮಿಟ್ ಮಾತ್ರ ಮಾಡ್ಕೊಳ್ರಿ, ಫೈನಲ್ ಮಾಡೋಕ್ಕೆ ಹೋಗಬೇಡ್ರಿ. ಅಮೌಂಟ್ ಪೇ ಮಾಡೋಕ್ಕೆ ಆಪ್ಷನ್ ಎಂಟ್ರಿ ತೋರಿಸ್ತಾ ಇಲ್ಲ ನೋಡಿರಿ. ಅಮೌಂಟ್ ಪೇ ಮಾಡೋಕ್ಕೆ ಇವಾಗ ಸರ್ವರ್ ಬಿಸಿ ಬರ್ತಾ ಇದೆ, ಕಾಯಬೇಕಾಗತ್ತೆ. ಯಾಕಂತಂದರೆ ಆನ್ಲೈನ್ ಪೇಮೆಂಟ್ ಮಾಡೋದು ಇವಾಗ ಸರ್ವರ್ ಆ್ಯಕ್ಸಸ್ ಎಲ್ಲರೂ ಮಾಡ್ತಾ ಇರೋದರಿಂದ ಇದು ಮಧ್ಯಾಹ್ನ ಅಥವಾ ಈವ್ನಿಂಗ್ ತನಕ ಫ್ರೀ ಆಗುತ್ತೆ. ಆಮೇಲೆ ನೆನಪಿರಲಿ, ಇಲ್ಲಿ ಇನ್ನೂ ಕೂಡ ಕನ್ಫರ್ಮೇಷನ್ ಆಗಿಲ್ಲ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಯಾವ ಡೇಟ್ ಅಂಥೇಳಿ. ಇವಾಗ ಬಿಟ್ಟಿರುವಂಥ ಲಿಂಕ್ ನಿಜ, ಆದರೆ ಅದಕ್ಕೆ ಒಂದು ಸ್ಕೆಡ್ಯೂಲ್ ಅಂತ ಬಿಡಬೇಕಾಗತ್ತೆ. ಆ ಸ್ಕೆಡ್ಯೂಲನ್ನು ಕನ್ಫರ್ಮೇಷನ್ ಮಾಡೋಕ್ಕೆ ಸ್ವಲ್ಪ ಕೇದವರು ಲೇಟ್ ಮಾಡ್ಬೋದು, ಅಥವಾ ಈವ್ನಿಂಗ್ ತನಕ ಮಾಡ್ಬೋದು. ಅಲ್ಲಿ ತನಕ ಸರ್ವರನ್ನು ಸ್ವಲ್ಪ ಬಿಸಿ ಬರುತ್ತೆ. ಫ್ರೀ ಆದಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಿ. ಫಾರ್ಮಸಿ BPT ಕೋರ್ಸ್ ಸೀಟ್ ಮ್ಯಾಟ್ರಿಕ್ಸ್ ಇಸ್ ನಾಟ್ ರಿಲೀಸ್ಡ್, ಶುಡ್ ಯು ಲಾಗಿನ್ ಆಪ್ಷನ್ ಎಂಟ್ರಿ. ನೀವು ಆಪ್ಷನ್ ಎಂಟ್ರಿ ಲಾಗಿನ್ ಮಾಡ್ಬೋದು, ಹೌದಾ, ಯಾವುದೂ ತೊಂದರೆ ಇಲ್ಲ. ಆದರೆ ಸೀಟ್ ಮ್ಯಾಟ್ರಿಕ್ಸ್ ಇಲ್ಲದೆ ನೀವು ಆಪ್ಷನ್ ಎಂಟ್ರಿ ಮಾಡಿದರೆ ನಿಮ್ಗೆ ಯಾವ ಕಾಲೇಜಲ್ಲಿ ನಿಮ್ಮ ಕಾಸ್ಟಿಗೆ ಸೀಟ್ ಇದ್ದಾವೆ ಅಂತ ಹೆಂಗೆ ಗೊತ್ತಾಗಬೇಕು. ಸೊ ಹೀಗಾಗಿ ಕಾಯಿರಿ. ಓಕೆ. ಲಾಸ್ಟ್ ಡೇಟ್ ಯಾವಾಗ ನೋಡಿ, ಆಪ್ಷನ್ ಎಂಟ್ರಿ ಮಾಡುವಂಥದ್ದಲ್ಲಿ ಲಾಸ್ಟ್ ಡೇಟು 14ನೇ ತಾರೀಕು ತೋರಿಸ್ತಾ ಇದೆ. ಲಾಸ್ಟ್ ಡೇಟನ್ನು 14ನೇ ತಾರೀಕು ತೋರಿಸ್ತಾ ಇದೆ. ಆದರೆ ಅದು ಚೇಂಜ್ ಆಗ್ಬೋದು, ಯಾಕಂತಂದರೆ ಇನ್ನೂ ಸ್ಕೆಡ್ಯೂಲ್ ರಿಲೀಸ್ ಆಗಿಲ್ಲ. BPT BS HS ಡೂ ವಿಡಿಯೋ ಅಬೌಟ್ ಇಟ್. ಓಕೆ. ಸೊ BPT ಮತ್ತು AHSಗೆ ಸಪ್ರೇಟ್ ಆದಂಥ ವಿಡಿಯೋಗಳನ್ನು ನಾವು ಮಾಹಿತಿ ಕೊಡ್ತಿರುವಂಥದ್ದು BPT ಮತ್ತು AHSಗೆ ಸಂಬಂಧಿಸಿದಂತೆ. ಬಟ್ ಇಲ್ಲಿ ನಿಮ್ಗಳಿಗೆ BPT ಮತ್ತು AHSಗಳು ಸಪ್ರೇಟ್ ಆದಂಥ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡ್ಬೋದು. ಇದರಲ್ಲಿ ಏನಾದರೂ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟರೆ ನೀವು ಇದರಲ್ಲೇ ಮಾಡಬೇಕಾಗತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಬಿಡಲಿಲ್ಲ ಅಂತಂದರೆ ನೀವು ಸಪ್ರೇಟಾಗಿ ಆಪ್ಷನ್ ಎಂಟ್ರಿ BPTಗೆ ಮಾಡಬೇಕಾಗತ್ತೆ. ಅದು ಆಗಸ್ಟ್ ತನಕ ಕಾಯಬೇಕಾಗತ್ತೆ. ಐ ವಾಸ್ ಅನೇಬಲ್ ಟು ಡೌನ್ಲೋಡ್ ಅಡ್ಮಿಷನ್ ಆರ್ಡರ್, ವಾಟ್ ಕ್ಯಾನ್ ಐ ಡು. ನೋಡಿ, ಅಡ್ಮಿಷನ್ ಆರ್ಡರ್ ಈಗ ಬರೋದಿಲ್ಲ. ಅಡ್ಮಿಷನ್ ಆರ್ಡರ್ ಯಾವಾಗ ಬರುತ್ತೆ ಅಂದರೆ ಸೀಟ್ ಸಿಕ್ಕ ಮೇಲೆ ಅಡ್ಮಿಷನ್ ಆರ್ಡರ್ ಬರುತ್ತೆ. ಅಲ್ಲಿ ತನಕ ನೀವು ಕಾಯಬೇಕು. ಸೊ ನೆಕ್ಸ್ಟ್, ಇಟ್ ಈಸ್ ಶೋವಿಂಗ್ 500 ಇಫ್ ಸಮಥಿಂಗ್ ರಾಂಗ್, ವಾಟ್ ಐ ಡು. ಇಟ್ ಈಸ್ ಸರ್ವರ್ ಪ್ರಾಬ್ಲಮ್, ಯು ವೇಟ್ ಫಾರ್ ಇಟ್. ಎಕ್ಸ್ಪ್ಲೇನ್ BPT ಕೋರ್ಸಸ್. BPT ಕೋರ್ಸಿಗೆ ಮತ್ತು AHS ಕೋರ್ಸಿಗೆ ಸಪ್ರೇಟ್ ಆದಂಥ ಆಪ್ಷನ್ ಎಂಟ್ರಿಗಳನ್ನು ಬಿಡ್ತಾರೆ, ಅಲ್ಲಿ ತನಕ ಕಾಯಬೇಕಾಗತ್ತೆ. ಓಕೆನಾ. ಆಮೇಲೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತಂದರೆ ನೀವು ಅರ್ಜೆಂಟಾಗಿ ಕೇಗೆ ಕಾಲ್ ಮಾಡಬೇಕು.
ಕಾಲ್ ಮಾಡಿಕೊಂಡು ನೀವು ಏನು ಮಾಡಬೇಕಂತಂದರೆ ಅದನ್ನು ಮಾಹಿತಿಯನ್ನು ಅಪ್ಡೇಟ್ ಮಾಡಿಸ್ಬೇಕು, ಇಲ್ಲಾಂದರೆ ವೇಟ್ ಮಾಡಬೇಕು. ಎಲ್ಲವೂ ಅಪ್ಡೇಟ್ ಆಗೋ ತನಕ ಕೂಡ ಏನು ಮಾಡ್ತಾರೆ ಅಂದರೆ ಕೇದವರು ಪರ್ಫೆಕ್ಟಾಗಿ ಆಪ್ಷನ್ ಎಂಟ್ರಿಗಳನ್ನು ಕೊಡೋದಿಲ್ಲ, ಅಲ್ಲಿ ತನಕ ಕಾಯಬೇಕಾಗತ್ತೆ. ಲಾಸ್ಟ್ ಡೇಟ್ ಫಾರ್ ಆಪ್ಷನ್ ಎಂಟ್ರಿ, ಲಾಸ್ಟ್ ಡೇಟ್ ಏನಂತಂದರೆ ಇಲ್ಲಿ ಒಳಗಡೆ ಹೋದಾಗ ನೀವು ಲಾಗಿನ್ ಮಾಡಿ ನೋಡಿದಾಗ ಅಲ್ಲಿ 14 ತಾರೀಕು ತನಕ ಲಾಸ್ಟ್ ಡೇಟನ್ನು ಕೊಟ್ಟಿದೆ. ಬಟ್ ಅದು ಚೇಂಜ್ ಆಗುತ್ತೆ, ಯಾಕಂದರೆ ಸ್ಕೆಡ್ಯೂಲ್ ಪ್ರಕಾರ ಹೋಗ್ತಾರೆ ಅವರು. ಅದರ ಒಳಗಡೆ 14 ಅಂತ ಕೊಟ್ಟಿದ್ದಾರೆ, ಅದು ಬದಲಾವಣೆ ಆಗಬಹುದು. ಸೊ ಶುಡ್ ವಿ ಓನ್ಲಿ ಮೆಡಿಕಲ್ ಇನ್ಸ್ಪೈರೆಂಟ್ ಆಲ್ಸೋ ಲಾಗಿನ್ ಟು ಆಪ್ಷನ್ ಎಂಟ್ರಿ? ಎಸ್, ಎನಿಬಡೀಸ್ ಕ್ಯಾನ್ ಡೂ ದ ಆಪ್ಷನ್ ಎಂಟ್ರಿ, ಬಟ್ the BSc Nursings and BPTHS students can wait for the seat matrix, and medical students also wait for the seat matrix. If you get a seat matrix, you can try it. ಓಕೆ, ಇಲ್ಲಿ ನೋಡಿ ನೀಟಿಗೆ ಸಂಬಂಧಿಸಿ ಜಾಸ್ತಿ ಕಾಮೆಂಟ್ಗಳು ಇರುವಂಥ. ಸೊ ವೆನ್ ಈಸ್ ದ ಲಾಸ್ಟ್ ಡೇಟ್ ಆಫ್ ಆಪ್ಷನ್ ಎಂಟ್ರಿ? ನೋಡಿ, ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟು ಇನ್ನೂ ಆಫೀಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ. ಆದರೆ ನೀವು ಆಪ್ಷನ್ ಎಂಟ್ರಿ ಪ್ರೊಸೀಜರ್ ಓಪನ್ ಮಾಡಿದಾಗ ಇಲ್ಲಿ ತೋರಿಸ್ತಾ ಇದೆ ನೋಡಿರಿ, 14/7 ಅಂತ ಲಾಸ್ಟ್ ಡೇಟ್ ತೋರಿಸ್ತಾ ಇದೆ, 12 ಗಂಟೆ ರಾತ್ರಿ 12 ಗಂಟೆ ತನಕ ಅಂತೇಳಿ. ಬಟ್ ಇದು ಏನಪ್ಪ ಅಂತಂದರೆ ನಿಮ್ಗಳಿಗೆ ಕನ್ಫರ್ಮೇಷನ್ ಅಲ್ಲದು, ಯಾಕಂದರೆ ಅದು ಲೇಟ್ ಆಗುತ್ತೆ ನಿಮಗೆ. ಸೊ ಬಿ ಎಸ್ ನರ್ಸಿಂಗ್ ಆಪ್ಷನ್ ಎಂಟ್ರಿ ಇನ್ನೂ ಬಿಟ್ಟಿಲ್ಲ. ಬಿ ಎಸ್ ನರ್ಸಿಂಗ್ದು ಸೀಟ್ ಮೆಟ್ರಿಕ್ಸು, ಬಿ ಫಾರ್ಮಸಿ ಸೀಟ್ ಮೆಟ್ರಿಕ್ಸು ಎಲ್ಲ ಬಿಟ್ಟ ಮೇಲೆ ಆಪ್ಷನ್ ಎಂಟ್ರಿ ಬರ್ತದೆ. ಆಮೇಲೆ ಬಿ ಪಿ ಟಿದವರು ಕೂಡ ವೇಟ್ ಮಾಡಬೇಕು, ಯಾಕಂತಂದರೆ ಬಿ ಪಿ ಟಿಗೂ ಎಚ್ ಎಸ್ಗೂ ನನಗನ್ನಿಸ್ತಾ ಇದೆ ಬೇರೆ ಥರದಂಥ ಆಪ್ಷನ್ ಎಂಟ್ರಿ ಲಿಂಕನ್ನು ಬಿಡ್ತಾರೆ. ಈಗ ಬಿಟ್ಟಿರುವಂಥ ಆಪ್ಷನ್ ಎಂಟ್ರಿ ಲಿಂಕ್ ನನಗನ್ನಿಸ್ತಾ ಇದೆ, ಯಾಕಂದರೆ ಸೀಟ್ ಮೆಟ್ರಿಕ್ಸ್ ಬಿಟ್ಟರೆ ಬಿ ಎಸ್ ಸಿ ಇಂಜಿನಿಯರಿಂಗು ಕಾಮನ್ ಇರುತ್ತೆ ಪ್ರತಿ ವರ್ಷ, ಆದರೆ ಬಿ ಪಿ ಟಿ ಎಚ್ ಎಸ್ ಸಪ್ರೇಟ್ ಮಾಡ್ತಾರೆ. ಸೊ ಈಸ್ ಇಟ್ ಅ ರಿಯಲ್ ಆಪ್ಷನ್ ಎಂಟ್ರಿ ಫಾರ್ ಲಿಂಕ್ ಟು ಶೋವಿಂಗ್ ದ ಪೇ 750? ಎಸ್, ಇಟ್ ಇಸ್ ಅ ರಿಯಲ್ ಆಪ್ಷನ್ ಎಂಟ್ರಿ. 750 ಪೇ ಮಾಡ್ಬೋದು, ಆದರೆ ಎಚ್ ಎಸ್ ಬಿ ಪಿ ಟಿ ವಿದ್ಯಾರ್ಥಿಗಳು ಕಾಯಬೇಕಾಗುತ್ತೆ, ಯಾಕಂದರೆ ಅವರುಗಳಿಗೆ ಇನ್ನೂ ಸೀಟ್ ಮೆಟ್ರಿಕ್ಸ್ ಬಿಟ್ಟಿಲ್ಲ. ಇಲ್ಲಿ ನೋಡಿ, ಬಿ ಎಚ್ ಎಸ್ ಎಚ್ ಮತ್ತು ಸೀಟ್ ಮೆಟ್ರಿಕ್ಸ್ ಲೇಟ್ ಆಗ್ಬೋದು, ಸಪ್ರೇಟಾಗಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡ್ಬೋದು, ಅಲ್ಲಿ ತನಕ ನೀವು ಕಾಯಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕಾಮೆಂಟ್ಸ್, ಸೇಮ್ ಕಾಮೆಂಟ್ಗಳು ರಿಪ್ಲೈ ಆಗ್ತಾರೆ ನೋಡಿ. ರಿಯಲ್ ಇದು ಅಂತೇಳಿ ಇದು ರಿಯಲ್, ಇದು 750 ಪೇ ಮಾಡ್ಬೋದು ನೀವು. ಬಿ ಎಸ್ ಸಿ ಕಾರ್ಡಿಯಾಲಜಿ ಆಪ್ಷನ್ ಎಂಟ್ರಿ ಇದಕ್ಕೆ ಸೇರುತ್ತಾ? ನೋಡಿ, ಇದು ಸೇರೋದಿಲ್ಲ. ಬಿ ಎಸ್ ಸಿ ಕಾರ್ಡಿಯಾಲಜಿ ಆಪ್ಷನ್ ಎಂಟ್ರಿ ಇದಕ್ಕೆ ಸಂಬಂಧ ಇಲ್ಲ. ಇದು ಸೀಟ್ ಮೆಟ್ರಿಕ್ಸ್ ಬಿಟ್ಟರೆ ಮಾತ್ರ ಸಂಬಂಧ ಆಗುತ್ತೆ. ಇದು ಎಲ್ಲರಿಗೂ ಕಾಮನ್ ಆಗಿಬಿಟ್ಟಿದ್ದಾರೆ. ಇದು ಎಲ್ಲ ಕಾಂಬೈನ್, ಇದು ಯಾರಿಗೆ ಬಿ ಎಸ್ ಸಿ ನರ್ಸಿಂಗು, ಇಂಜಿನಿಯರಿಂಗು, ಬಿ ಫಾರ್ಮಾ ಡಿ, ಅಗ್ರಿಕಲ್ಚರ್, ವೆಟರ್ನರಿ, ಆಮೇಲೆ ಮೆಡಿಕಲ್ MBBS, BHMS, BMS ಅವರಿಗೆ ಕಾಮನ್ ಆಗುತ್ತೆ. ಬಟ್ ಬಿ ಎಸ್ ಸಿ ನರ್ಸಿಂಗ್ ಕಾಮನ್ ಆಗುತ್ತೆ. ಬಟ್ ಇದು ಬಿ ಪಿ ಟಿ ಎಚ್ ಎಸ್ದವ್ರಿಗೆ ನನಗನ್ನಿಸುತ್ತೆ ಇದು ಸಪ್ರೇಟ್ ಆದಂಥ ಏನಂದರೆ ಸೀಟ್ ಮೆಟ್ರಿಕ್ಸನ್ನು ಮಾಡ್ಬೋದು. ಸೊ ನೆಕ್ಸ್ಟ್ ಕಾಮೆಂಟ್, ಕ್ಯಾನ್ ವಿ ಡೂ ಪಾಲಿಸಿ ಬೋತ್ ಇಂಜಿನಿಯರಿಂಗ್ ಎಚ್ ಎಸ್ ಕೌನ್ಸಿಲಿಂಗ್? ನೋಡಿರಿ, ಇಂಜಿನಿಯರಿಂಗ್ ಮತ್ತು ಎಚ್ ಎಸ್ ಡೌಟ್ ಇದೆ. ಇಂಜಿನಿಯರಿಂಗ್ ಮತ್ತು ಬಿ ಎಸ್ ಸಿ ನರ್ಸಿಂಗು, ಇಂಜಿನಿಯರಿಂಗ್ ಮತ್ತು ಅಗ್ರಿಕಲ್ಚರು, ಇಂಜಿನಿಯರಿಂಗ್ ಮತ್ತು ಫಾರ್ಮಸಿ ಟ್ರೈ ಮಾಡ್ಬೋದು. ಬಟ್ ಎಚ್ ಎಸ್ಗೆ ನನಗೆ ಡೌಟ್ ಇದೆ, ಯಾಕಂದರೆ ಹೋದ ವರ್ಷ ಬೇರೆ ಬೇರೆ ಮಾಡಿದ್ರು, ಈ ವರ್ಷ ಕೂಡ ಬೇರೆ ಬೇರೆ ಮಾಡ್ಬೋದು. ಬಿ ಪಿ ಟಿ ಮತ್ತು ಬಿ ವಿ ಎಸ್ ಸಿ ಕೌನ್ಸಿಲಿಂಗ್ ಆಲ್ಸೋ ಸ್ಟಾರ್ಟ್ ಆಗಿಲ್ಲ. ಬಿ ವಿ ಎಸ್ ಸಿ ಸ್ಟಾರ್ಟ್ ಆಗಿದೆ, ಬಿ ಪಿ ಟಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಕ್ಯಾನ್ ವಿ ಗಿವ್ ದ ಇನ್ಫಾರ್ಮೇಷನ್ ಅಬೌಟ್ ಬಿ ಎಸ್ ಅನಸ್ತೇಷಿಯಾ? ಓಕೆ, ಚೇಂಜ್ ಇದೆ. ಓಕೆ, ಇಲ್ಲಿ ನೋಡಿರಿ, ಬರೀ ಪೇಮೆಂಟ್ ಅಂತಿದ್ದೀರಾ. ಯಾವ ಪೇಮೆಂಟ್ ಹೇಳಿ? ಪೇಮೆಂಟ್ ಅಂದರೆ ತಮ್ಮ ಯಾರ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಪೇಮೆಂಟ್ ಮಾಡಬೇಕು, ಆ ಪೇಮೆಂಟ್ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು. ಓಕೆ, ಇಲ್ಲಿ ಮತ್ತೆ ರಿಲೇಟೆಡ್ ಯಾವುದಾದ್ರೂ ಓಕೆ ಡಿ ಫಾರ್ಮಸಿ ಬಗ್ಗೆ ಮಾಡ್ತೀನಿ. ನೋಡಿರಿ, ಯಾರೆಲ್ಲ ಅಭ್ಯರ್ಥಿಗಳು ಎಚ್ ಎಸ್ ಮತ್ತು ಬಿ ಪಿ ಟಿ ಮಾಡಬೇಕಂತಿದ್ದೀರಿ, ವೇಟ್ ಮಾಡಿ. ಇವಾಗ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋದರೆ ಬರೋದಿಲ್ಲ, ಅದು ನೆನಪಿರಲಿ. ಆಮೇಲೆ ಬಂದರೂ ಕೂಡ ಕಾಲೇಜ್ ಏನಾದರೂ ಬಂದರೂ ಕೂಡ ನಿಮಗೆ ಅದು ಕಷ್ಟ ಆಗುತ್ತೆ, ಯಾಕಂದರೆ ಅಲ್ಲಿ ಸೀಟ್ ಮೆಟ್ರಿಕ್ಸ್ ಬಿಟ್ಟಿಲ್ಲ ಇನ್ನೂವರೆಗೆ. ವಿತೌಟ್ ಸೀಟ್ ಮೆಟ್ರಿಕ್ಸ್ ಬಿಡದೆ ನೀವು ಆಪ್ಷನ್ ಎಂಟ್ರಿ ಮಾಡಿದರೆ ಯಾವ ಕಾಲೇಜಲ್ಲಿ ನಿಮಗೆ ಏನಪ್ಪ ಅಂದರೆ ಸೀಟ್ ಇದೆ ಅಂತ ಗೊತ್ತಾಗೋದಿಲ್ಲ. ಹೀಗಾಗಿ ನೀವು ಕಾಯಬೇಕು.